ಪ್ರಜಾಪ್ರಭುತ್ವದ ರೀತಿ ನಾವು ಹಕ್ಕು ತಗೊಳ್ಳೋವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು ಭಾಳ ಶೋಚನೀಯ. ಏನು ಎಲ್ಲರೂ ಹೇಳ್ತಾರೆ ಅಂದರೆ ಮಾತಾಡೋವಾಗ ಒಂದು ಗಾದೆ ಇದೆ, ಸಣ್ಣದು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ. ಮದವೇರಿದಾಗ ಭಗವದ್ಗೀತೆಯಲ್ಲಿ ಇರೋದು, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. H.K. ಪಾಟೀಲ್ ರೇ, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ. ಅವಾಗ ಇಳಿತೈತೆ ನಮಗೆ ಇರೋ ಮದ. ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ನಾವು ಅಲ್ಲಿದ್ದಾಗ ಹೇಳಿದಿರಿ, ನಿಮ್ದಲ್ಲ, ನಿಮ್ಮನ್ನು ಕಂಡ ಮಾಡ್ತಾ ಇಲ್ಲ. ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ ರೇ. ಅತ್ಯಂತ ಸತ್ಯವಾಗಿದೆ. ಆದರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ. ಇಲ್ಲ, ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು, ಅವಾಗ ಮದ ಕಡಿಮೆ ಆಗುತ್ತೆ. ಒಟ್ಟು ಕರ್ಮಣ್ಣೆ ವಾದಿಕಾರಸ್ಥೆ ಮಹಾಫಲೇಶು ಕದಚನ. ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗುತ್ತೆ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಸುತ್ತ ಹಾಕಿದಾಗನೇ ಅದು. ವಫ್ಗೆ ಬನ್ನಿ ಹೇಳಿದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನೀವು ಇಷ್ಟೊತ್ತು ನಮ್ಗೆಲ್ಲ ಟೆನ್ಷನ್ ಕೊಟ್ಟು 4 ದಿನಾನು ಕೊಟ್ಟಿದ್ದೀರ. ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ, ಮಾತಾಡಕ್ಕೆ ಫ್ರೀಯಾಗಿ ಬಿಡಿ. ಬೇರೆಗೌಡರು ಮೋಸ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ, ಇದು ಬಹಳ ಪವಿತ್ರವಾದಂತ ವೇದಿಕೆ. ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದು ಏನೇ ಇದ್ರೂ ಇಲ್ಲೇ ಅಹವಾಲು ಹೋಗ್ಬೇಕು, ಇಲ್ಲೇ ನಮ್ಮ ಸರ್ಕಾರದ ಆದೇಶಗಳು, ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂಥದ್ದು. ಈ ವೇದಿಕೆಯಿಂದ ನಾವು ಸರ್ಕಾರದ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು. ನಾವು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ನಾವು ಕಣ್ಣು ಒರೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ವಕ್ ಹಗರಣ ಏನಿದೆ ಇದನ್ನು ನಾವು ಜನ ಆತಂಕದಲ್ಲಿದ್ದಾರೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ. ಆದ್ರಿಂದ ಈ ವಕ್ ಹಗರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ, ಪರಮೇಶ್ವರ್ ಕವನ ಹೇಳಿದ್ದಾರೆ. 1936ನೇ ಇಸ್ವಿಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರಿಯರದೋ ಬಿಳಿಯರದೋ ಯಾರಾದರೇನು, ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ. ವಿಜಯನಗರವೋ ಮೊಘಲರಾರುವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ. ಕುವೆಂಪು ಅವರು ಹೇಳಿದ್ದಾರೆ. ರೈತರ ಬಗ್ಗೆ ಹೇಳಿರೋದು. ಸರ್ಕಾರ ವಿಜಯನಗರದಾದರೇನು, ಮೊಘಲರದಾದರೇನು, ಬ್ರಿಟಿಷರಾದರೇನು, ರೈತನಿಗೆ ಜಿಗಣೆ ತರ ಎಲ್ಲ ಸುಚ್ಚಿದಿರ ಅನ್ನೋ ಮಾತನ್ನ ಹೇಳಿದ್ದಾರೆ. ಕುವೆಂಪು ಅವರ ಒಂದು ಕವನ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ನಾವು ಲವ್ ಜಿಹಾದ್ ಅನ್ನ ನೋಡಿದ್ದೀರಿ. ಕಳೆದ 15 ವರ್ಷದಿಂದ ಪೇಪರಲ್ಲಿ ಹೋರಾಟ, ಲವ್ ಜಿಹಾದ್, ಹೆಣ್ಮಕ್ಳನ್ನ ತಗೊಂಡೋದ್ರು, ಈ ಥರದ್ದೆಲ್ಲ ನಾವು ನೋಡಿದ್ದೀರಿ. ಈಗ ಲ್ಯಾಂಡ್ ಜಿಹಾದ್ ಶುರು ಆಗ್ತದೆ. ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು, ರೈತರನ್ನು ಒಕ್ಕಲೆಬ್ಸುವಂಥದ್ದು, ರೈತರ ಪಾಣಿಯಲ್ಲಿ ಕಾಲಂ 9, 11 ಏಕಾಏಕಿ ಅವರ ಹೆಸರುಗಳು, ರೈತರ ಹೆಸರು ಹೋಗಿ ಆ ವಕ್ ಬೋರ್ಡ್ ಹೆಸರು ಬರುವಂಥದ್ದು, ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕು ಆಫೀಸು, ಜಿಲ್ಲಾ ಕಚೇರಿ ಮುಂದೆ ಒಂದ್ಸರಿ ಪರೀಕ್ಷೆ ಮಾಡ್ಕೊಂಬಿಡೋಣಪ್ಪ, ನಮ್ದು ಇದೆಯೋ ಇಲ್ಲೋ, ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ವಕ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ವಕ್ ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ ಬೋರ್ಡ್ ಅಂತ
ಪಾಣಿನಲ್ಲಿ ಚೇಂಜ್ ಆಗಿದೆ, ಗೋಮಾಳಗಳು ಚೇಂಜ್ ಆಗಿದೆ, ಶಾಲೆಗಳು ಚೇಂಜ್ ಆಗಿದೆ, ಸ್ಮಶಾನಗಳು ಚೇಂಜ್ ಆಗಿದೆ. 3-4 ತಲೆಮಾರುಗಳಂತ ಇದ್ದಂಥ ಆಸ್ತಿನೂ ಕೂಡ, ಪಿತ್ತಾರ್ಜಿತ ಆಸ್ತಿನೂ ಕೂಡ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ವಕ್ಫ್ ಬೋರ್ಡ್ ಆಗಿರುವಂಥದ್ದು ನೋಡಿದ್ದೀರಿ. ಈಗ ಕಠಿಣ ಕಾನೂನುಗಳಿದೆ. ಯಾವುದಕ್ಕೆ? ಸೇಂದಿ ವನಕ್ಕೆ ಕಠಿಣ ಕಾನೂನು ಇದೆ, ಗುಂಡ್ತೋಪಿಗೆ ಕಠಿಣ ಕಾನೂನು ಇದೆ, ಹುಲ್ಲು ಬನಿ ಗೋಮಾಳಕ್ಕೆ ಕಠಿಣ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ವಕ್ಫ್ ಬೋರ್ಡ್ ಹೆಸರುಗಳನ್ನ ಸೇರಿಸಿರುವಂಥದ್ದು. ಇವತ್ತು ಎಲ್ಲೆಲ್ಲಿ ಕಂಡ ಆಸ್ತಿನೆಲ್ಲ ನಂದು ಕಂಡ ಆಸ್ತಿನೆಲ್ಲ ನಂದು. ಪಾಣಿ ಈ ದಾಖಲೆಗಳು ರಾತ್ರೋರಾತ್ರಿ ಚೇಂಜ್ ಆಗ್ತೈತೆ. ಒಂದು ಗಾದೆ ಇದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು. ಈಗೇನಾಗಿದೆ, ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕೊಂಬಿಡೋಣ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ. ಆ ಪರಿಸ್ಥಿತಿ ಇವತ್ತು ಇದೆ. ರೈತಾಪಿ ವರ್ಗ ಇವತ್ತು ಒಂದು ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ಬರಗಾಲ ಆಯಿತು, ಅತಿವೃಷ್ಟಿ ಆಯಿತು, ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ. ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಕ್ಫ್ ಬೋರ್ಡ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತೈತೆ? ಕಳೆದ 3-4 ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ಭೂಮಿ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ರೈತರು ಬರ್ತಾ ಇದ್ದಾರೆ. ಒಂದು ರೀತಿ ಆಸ್ತಿ, ಪಿತ್ತಾರ್ಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮಗಳೇ ಇವತ್ತು ವಕ್ಫ್ ಆಸ್ತಿ ಅಂತ ಆಗಿದೆ. ನಾನು ಮೊನ್ನೆ ಮೈಸೂರು ಜಿಲ್ಲೆಗೆ ಹೋಗಿದ್ದೆ. ಕೃಷ್ಣರಾಜನ ವಿಧಾನಸಭಾ ಕ್ಷೇತ್ರ ಇದೀರ, ಅಲ್ಲಿ ಮುನೇಶ್ವರ ನಗರಕ್ಕೆ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ 100ಕ್ಕೆ 100ರಷ್ಟು ಕುರುಬರು. ಸುಮಾರು 110 ಮನೆ ಇದೆ. 110 ಮನೆ ಇದೆ, 100ಕ್ಕೆ 100ರಷ್ಟು ಕುರುಬ ಜನಾಂಗದವ್ರು ವಾಸ ಮಾಡ್ತಾರೆ. ಹಿಂದೆ ಗ್ರಾಮ ಆಗಿತ್ತು, ಈಗ ಅದು ಮೈಸೂರು ನಗರಕ್ಕೆ ಸೇರಿದೆ. ಅವರೆಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವಿರ್ಲಿಲ್ಲ ಅವಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಗರಸಭೆಯವರು ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ, ಪಾಣಿ ಇದೆ ಅವರ ಹೆಸರಲ್ಲಿ. ಮಾತೆ ಮಾಧವಿದ ಆಶ್ರಮ ಒಂದು ಅದ ಸರ್, ಅದರೊಳಗೆ ತಾವು ಹೇಳಿದ್ರೆ ಅದೆಲ್ಲನೂ ಕೂಡ ಈಗ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಸರ್ಕಾರ ಹೇಳ್ತೈತೆ ನಾವು ಏನು ಮಾಡಲ್ಲ ಅಂತ, ಅದೆಲ್ಲ ಕೂಡ ವಕ್ಫ್ ಬೋರ್ಡ್ ಅಂತ ಆಗಿದೆ. ನಾನು ಭೇಟಿ ಮಾಡಿದಾಗ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದೆ. ಅಲ್ಲೊಂದು ಬಸವ ಮಂದಿರ ಇದೆ, ಬಸವಣ್ಣನ ದೇವಸ್ಥಾನ ಇದೆ, ದೊಡ್ಡದು, ಸುಮಾರು ಒಂದು 100 ಅಡಿ ಇರ್ಬೋದು. ದೊಡ್ಡ ದೇವಸ್ಥಾನ ಬಸವಣ್ಣಂದು ವಿಗ್ರಹನೂ ಕೂಡ ಇದೆ. ರಾಜಸ್ಥಾನದಿಂದ ತಂದಿರೋ ವಿಗ್ರಹ ಇರ್ಬೋದು, ವೈಟ್ ಇದು. ಅಲ್ಲಿ ಒಬ್ಬರು ಸ್ವಾಮೀಜಿನೂ ಇದ್ದಾರೆ, ಮಠದ ಸ್ವಾಮೀಜಿನೂ ಇದ್ದಾರೆ. ಅಲ್ಲಿ ಅನ್ನದಾಸೋಹ ನಡೀತೈತೆ. ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ 60 ಲಕ್ಷ ರೂಪಾಯಿ ಅನುದಾನನೂ ಕೊಟ್ಟಿದ್ದೀರಿ. ಆ ಮಠ ಅನ್ನದಾಸೋಹ ಕಾರ್ಯ ಮಾಡೋಕ್ಕೋಸ್ಕರ ನಾವು 60 ಲಕ್ಷ ರೂಪಾಯಿ ಸರ್ಕಾರದಿಂದನೂ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಮಠ ಇದ್ದು, ಬಸವಣ್ಣ ಇದ್ದು, ಅದಕ್ಕೆ ವಕ್ಫ್ ಬೋರ್ಡ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದು ನಿಮ್ಮದಲ್ಲ ಆಸ್ತಿ, ಖಾಲಿ ಮಾಡಿ ಅಂತ. ಅಲ್ಲಿ ಜನ ಓದಾಗ ಬಂದ್ರು 100 ಜನ. ಏನಪ್ಪ ಏನನ ಸಮಸ್ಯೆಗೆ ಪರಿಹಾರ ಮಾಡ್ಬೋದಾ ಅಂದ್ರು. ಇಲ್ಲ ಸರ್, ನಾವು ಪ್ರತಿ ತಿಂಗಳು, ಪರಮೇಶ್ವರ್ ಅವರೇ ಇವತ್ತಿರೋರ್ಗು ಪ್ರತಿ ತಿಂಗಳು ನೋಟಿಸ್ ಕೊಟ್ಟಿದ್ದಾರೆ. ಅವರೆಲ್ಲ ಬೆಂಗಳೂರಿಗೆ ಬರಬೇಕು, ಬಸ್ ಮಾಡ್ಕೊಂಡ್ ಬರ್ಬೇಕಲ್ಲಿ. ಪ್ರತಿ ತಿಂಗಳು ಆ 110 ಜನನು ಬಸ್ ಮಾಡ್ಕೊಂಡು ಪ್ರತಿ ತಿಂಗಳು ಬೆಂಗಳೂರಿನ ವಕ್ಫ್ ಬೋರ್ಡ್ಗೆ ಬರಬೇಕು. ಇವತ್ತವರೆಗೂ ಬರ್ತಾ ಇದ್ದಾರೆ. ನೀವು ಸ್ಟಾಪ್ ಮಾಡಿದೀನಿ ಅಂತ ಎಲ್ಲ ಹೇಳಿದಿರಲ್ಲ, ಏನೂ ಇಲ್ಲ, ಇವತ್ತವರೆಗೂ ಬರ್ತಾರೆ. ಅಲ್ಲಿ ಬಂದಾಗ ಕೇಸ್ ಅರ್ಜೆಂಟ್ ಅಂತಾರೆ. ಅವ್ರಿಗೆಲ್ಲ ಒತ್ತಡ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಇದು ವಕ್ಫ್ ಬೋರ್ಡ್ ಆಸ್ತಿ, ಯಾರ ಸರ್ಕಾರ ಬುದ್ಧಿ ಇಲ್ದವ್ರು ನಿಮ್ಗೆ ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ. ಕೊನೆಗೆ ಒಂದು ರೆಮಿಡಿ ಮಾಡೋಣ. ಏನ್ ರೆಮಿಡಿ ಅಂದ್ರೆ ನೀವು ಲೀಸ್ ತಗೊಂಬಿಡಿ, 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ಲೀಸ್ ತಗೊಂಬಿಡಿ, ದುಡ್ಡು ಕಟ್ಟಿ ನಮಗೆ ವರ್ಷಕ್ಕಿಷ್ಟು ಲೀಸ್ ಅಂತ. ಇದು ನ್ಯಾಯನ? ನನ್ಗನ್ಸ್ತತೆ ಮುನೇಶ್ವರ ನಗರ ಹೋಗಿ ಬಸವಣ್ಣನ ಮೇಲೆ, ಬಸವಣ್ಣನ ಮಠದ ಮೇಲೆ ಅದನ್ನು ಈದ್ಗಾ ಮಾಡಕ್ ಹೊರಟ್ಬಿಟ್ಟಿದ್ದೀರ. ಇವತ್ತು ಅವ್ರನ್ನೆಲ್ಲ ಒಂದು ರೀತಿ ಗನ್ ಪಾಯಿಂಟ್ ಅಲ್ಲಿ ಅಷ್ಟು ಜನನು
ಅವರು ಪ್ರತಿ ತಿಂಗಳು ಹೋಗ್ಬೇಕು. ಮತ್ತೆ ಒತ್ತಡ, ನೀವು 30 ವರ್ಷ ಲೀಸ್ ತಗೊಬೇಕು ಅಂತೇಳಿ ಗನ್ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಬೆದರಿಕೆ ಆಗ್ತಾ ಇದ್ದೀರಾ. ಏನ್ ಸಾಧನೆ ಮಾಡಕ್ ಹೋಗಿದ್ದೀರಾ? ಯಾಕೆ ಈ ರೀತಿ ಜನಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಭಾವನೆ. ನಮ್ಗೆ ಗೊತ್ತಿಲ್ಲ ಉಪಾಧ್ಯಕ್ಷರೇ, ಈ ಸರ್ಕಾರ ಬಂದಾಗ ಏನೇನೋ ಆಸೆ ಇಟ್ಕೊಂಡು ಈಗ ಜನಕ್ಕೆ ಅನಿಸ್ತಾ ಇದೆ ಯಾಕಾದ್ರೂ ಈ ಸರ್ಕಾರ ಬಂತು ಅಂತ. ನ್ಯಾಯ ಬೆಲೆ ಅಂಗಡಿ ಮೂರು ಉಪಚುನಾವಣೆಗಳಲ್ಲಿ ನಮ್ಮನ್ನು ಗೆಲ್ಸವ್ರಣ. 3 ಉಪಚುನಾವಣೆಗಳಲ್ಲಿ ಗೆಲ್ಸಿರೋದು ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡಿನೇ ಅಣ್ಣ. ಮಾತಾಡಿ, ಇದು ಯಾರಿಗೂ ಕೂಡ ಬೇಸರ ಆಗಿಲ್ಲ. 3 ಉಪಚುನಾವಣೆಗಳಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಗೆದ್ದು ಬಂದಿದ್ದೀವಿ. ಸಾರ್ವಜನಿಕರಿಗೆ ಬೇಜಾರಾಗಿದ್ದೀವಿ. 3 ಉಪಚುನಾವಣೆಗಳಲ್ಲಿ ಉಪಚುನಾವಣೆಗಳಲ್ಲಿ ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾತಾಡಕ್ ಅವಕಾಶ ಕೊಟ್ಟಿದ್ದೇವೆ. ಉತ್ತರ ಕೊಡುವಾಗ ಹೇಳ್ತಾರ, ಪ್ರಜಾಪ್ರಭುತ್ವದಲ್ಲಿ ಮತದಿಂದಾನೇ ಪ್ರಜೆಗಳು ನಮ್ಮ ಪರವಾಗಿ ಮತ ಹಾಕವ್ರೆ. ಇವ್ರು ಸುಳ್ಳು ಮೋಸ ನಂಬಲಿಲ್ಲ. ಒಂದೇ ನಿಮಿಷ, ಚುನಾವಣೆಯಲ್ಲಿ ಕೂತ್ಕೊಳ್ರಿ, ಆಮೇಲೆ ಅಧ್ಯಕ್ಷರೇ ನೀವು ಕೂತ್ಕೊಳ್ರಿ. ನೀವೇನು ತಾಂಬೂಲ ಕೊಟ್ಟು ಬಂದ್ರ? ನನಗೇನು ನಮ್ಮ ಹೊಸಕೋಟೆ ಶಾಸಕ ಕೇಳಿದ್ ನನಗೇನು ಬೇಜಾರಿಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ನೀವು ತಾಂಬೂಲ ಕೊಡಲ್ಲ, ಯಾರು ತಾಂಬೂಲ ಕೊಡಲ್ಲ. ನಾನ್ ಪ್ರಾರಂಭದಲ್ಲಿ ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಇಲ್ಲಿ. ತಾಂಬೂಲ ಕೊಟ್ಟು ಗೆಲ್ಲಕ್ಕೆ ಅದು ಹೋತು ಕಾಲ ತಾಂಬೂಲದ್ದು. ಸರ್ಕಾರ ಉತ್ತರ ಕೊಡುವಾಗ ಹೇಳ್ತಾರ, ಅವ್ರು ಮಾತಾಡೋ ಕೊಡ್ರಿ. ಅದಕ್ಕೆ ನನ್ಗೇನು ಮಾತಾಡಿ ಬೇಜಾರಿಲ್ಲ ಗೌಡ್ರೆ, ಬೇಜಾರೇನಿಲ್ಲ. ನಾನು ಅದಕ್ಕೆ ಪ್ರಾರಂಭದಲ್ಲೇ ಒಂದ್ ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ. ಬಿಡಿ, ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಮತವೇರಿದಾಗ ಅಂತ. ಈಗ 3 ಚುನಾವಣೆ ಗೆದ್ದಿದ್ದಾರೆ ಅಂತ ಸಂತೋಷ ನನ್ಗೇನು. ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಯಾಕೆ ನಮ್ಮನ್ನ ಜನ ತಿರಸ್ಕಾರ ಮಾಡಿ 66ಕ್ಕೆ ತಂದ್ರು? ಬಿಟ್ಬಿಡಿ. ಅದಕ್ಕೆ ನಾನು ಹೇಳಿದ್ದು ನ್ಯಾಯ ಬೆಲೆ ಅಂಗಡಿಗಳು BPL ಇರೋದು APL ಆಗಿದೆಯಾ ಅಂತ ಕ್ಯೂ ನಿಂತ್ಕೊಬೇಕು. ಇವತ್ತು ಹಾಲಿನ ಸಬ್ಸಿಡಿ ಸಿಕ್ಕಿಲ್ಲ ಅಂತೇಳಿ ಸೊಸೈಟಿಗಳ ಮುಂದೆ ಕ್ಯೂ, ನೆರೆ ಬರ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಕಚೇರಿಗಳ ಮುಂದೆ ಕ್ಯೂ, ವರ್ಕ್ ಆಸ್ತಿ ಅತಿಕ್ರಮ ಆಗಿದೆ ಅಂತೇಳಿ ಸಾವಿರಾರು ಜನ ವರ್ಕ್ ಆಸ್ತಿ ಅತಿಕ್ರಮ ಅಂತೇಳಿ ಇವತ್ತು DC ಆಫೀಸ್ ಮುಂದೆ ಕ್ಯೂ. ಎಲ್ಲಿ ನೋಡಿದ್ರು ಕ್ಯೂ ಕ್ಯೂ ಕ್ಯೂ. ಒಟ್ನಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ರೀತಿ ಎಲ್ಲ ಕಡೆ ಕ್ಯೂ, ಒಂದು ರೀತಿ ಜನರ ಬದುಕು ಬೀದಿಗೆ ಬಂದಿದೆ. ನಾವು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನೋ ಆಗುತ್ತೆ ಅಂತ ಅಂದ್ರೆ ಇದು ಯಾಕೋ ನಿದ್ದರಾಮಯ್ಯನವರ ಸರ್ಕಾರ ಆಗಿದೆ, ಕೇಳೋರು ಯಾರು ಇಲ್ಲ ಅಂತ ಅನಿಸ್ತದೆ. ಇವತ್ತು ನಾನು ಮುಖ್ಯಮಂತ್ರಿ ಆದ ತಕ್ಷಣ ಹೇಳಿದ್ರು, ನೋಡಪ್ಪ ನಾವು ಜನ ನಮ್ಮನ್ನ BJPನ ತಿರಸ್ಕಾರ ಮಾಡಿ ನಿಮ್ಮನ್ನು ಗೆಲ್ಸಿದ್ದಾರೆ, ನಾವೆಲ್ಲ ಜನಸಂಪರ್ಕ ಸಭೆ ಮಾಡಬೇಕು, ತಿಂಗಳಿಗೊಂದ್ಸರಿ ಕೇಳಬೇಕು, ಟೂರ್ ಮಾಡಬೇಕು. ತಿಮ್ಮಾಪುರ ಅವರೇ, ಆಮೇಲೆ ಕೂತ್ಕೊಳ್ರಿ. ಟೂರ್ ಮಾಡಬೇಕು, ಜನತಾ ದರ್ಶನ ಮಾಡಿ, ಪ್ರತಿ ತಿಂಗಳು ಜನತಾ ದರ್ಶನ ಮಾಡಬೇಕು, ಜನರ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ರು ಮಂತ್ರಿಗಳು. ಅವರು CM ಹೇಳಿದ ತಕ್ಷಣನೇ ಅದೇನೋ ಎದ್ನೋ ಬಿದ್ನೋ ಅಂತ ಹೇಳಿ ಜನತಾ ದರ್ಶನ ಮಾಡಿದ್ರು. ಮೊದಲನೇ ತಿಂಗಳು 100ಕ್ಕೆ 100%. ಎಲ್ಲ ಮಂತ್ರಿಗಳು ಪ್ರತಿ ತಿಂಗಳು ಹೋಗಿ 100ಕ್ಕೆ 100. ಎರಡನೇ ತಿಂಗಳು 13%, ಎರಡನೇ ತಿಂಗಳು 13%, ಮೂರನೇ ತಿಂಗಳು 12%. ನಾನು ಬೇಡ, ಎಲ್ಲರೂ ಫೋಟೋ ಹಾಕಿದ್ದೀರಿ ನೋಡಿ, ಯಾರ್ಯಾರು ಅಂತ ಹೆಸರು ಹೇಳಕ್ ಹೋಗಲ್ಲ. ಎಲ್ಲರೂ ಹಾಕಿದ್ದಾರೆ. ಬೋಸರಾಜು ಅವರು ಹಾಕಿದ್ದಾರೆ, ರಾಮಲಿಂಗಾರೆಡ್ಡಿ ಹಾಕಿದ್ದಾರೆ, ಶರಣಬಸಪ್ಪ ಹಾಕಿದ್ದಾರೆ, ಜಾರ್ಜ್ ಹಾಕಿದ್ದಾರೆ, HK ಪಾಟೀಲ್, ಸಂತೋಷ್ ಲಾಡು, ಈ ಥರದ್ದೆಲ್ಲ ಹಾಕಿದ್ದಾರೆ. ಅಂದ್ರೆ
ಸರ್ಕಾರ, ನಾನು ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಹೇಳಿರೋದಲ್ಲ. ಮುಖ್ಯಮಂತ್ರಿಗಳು ಆದೇಶ ಮಾಡಿ ನೀವು ಜನರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದ್ರೆ ಇದು ಯಾರು ಮಾಡಲೇ ಇಲ್ಲ. ಈ ಸಮಸ್ಯೆ ಬಗೆಹರಿಸಿದ್ರೆ ಈ ವಕ್ಫ್ ಬೋರ್ಡ್ದೆಲ್ಲ ಅಲ್ಲೇ ಬರ್ತಾ ಇತ್ತು. ನೀವು ಹೋಗಿದ್ರೆ ಕುಂದುಕೊರತೆ ಕೇಳಿದ್ರೆ ಈ ವಕ್ಫ್ ಬೋರ್ಡ್ದೆಲ್ಲ ಅಲ್ಲೇ ಬರ್ತಾ ಇತ್ತು, ಅಲ್ಲೇ ಸಮಸ್ಯೆ ಬಗೆಹರ್ತಾ ಇತ್ತು, ಅವಶ್ಯಕತೆನೇ ಇರಲಿಲ್ಲ. ಇವ್ರೇನ್ ಮಾಡಿದ್ರು, ನಾನು ನೋಡಿದೆ, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಈ ಗುರುವಾರದ ಸರ್ಕಾರ ಅಂತ. ಇದು ಪ್ರತಿ ಗುರುವಾರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಯಾರು ಬರೋದೇ ಇಲ್ಲ. ನಾನು ಮೊನ್ನೆ ಇವ್ರನ್ನೆಲ್ಲ ಮಾಧ್ಯಮದವ್ರು ಬಂದು ಹೇಳಿದ್ರು, ಇವತ್ತೊಂದ್ಸರಿ ಟೂರ್ ಮಾಡ್ಬಿಡಿ ಸರ್ ಅಂತ. ನಾನು ಆಪೋಸಿಷನ್ ಆಫೀಸಲ್ಲಿ ಕೂತಿದ್ದೆ, ನಾನು ಚೆಕ್ ಮಾಡಿದೆ ಯಾರು ಇದ್ದಾರೆ ಅಂತ. ಎಚ್ ಕೆ ಪಾಟೀಲ್ ಒಬ್ಬರು, ಅದು ಏನೋ ಸಡನ್ ಆಗಿ ಬಂದ್ರು. ಎಸ್ ಕೆ ಪಾಟೀಲ್ ಅವತ್ತಿಲ್ಲ ಅಂದಿದ್ರೆ ನಾನು ಎಲ್ಲರ ಆಫೀಸ್ಗೂ ಎಲ್ಲರ ಡೋರ್ಗೂ ಬರ್ತಾ ಇದ್ದೆ. ನಾನು ಅವತ್ ಪುಣ್ಯಕ್ಕೆ ಎಸ್ ಕೆ ಪಾಟೀಲ್ ಇಡೀ ಸರ್ಕಾರನ ಕಾಪಾಡ್ಬಿಟ್ಟು ಅವ್ರು ಬಂದು ಕೂತ್ಕೊಂಡ್ರು. ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದೆ, ಇಲ್ಲ ಅಂದ್ರೆ ಎಲ್ಲಾ ಆಫೀಸ್ಗೂ ಬರ್ತಾ ಇದ್ದೆ. ನಾನು ಬಂದು ಕದ ತಡ್ತಾ ಇದ್ದೆ. ನಾನು ವಿಧಾನಸೌಧ ಬಂದಾದ್ಮೇಲೂ ಅವ್ರು ರಾತ್ರಿ ಗುರುವಾರದ ಸರ್ಕಾರ ಏನ್ ಮಾಡೋದು ಇದಕ್ಕೆ? ಅದರಿಂದ ಅಧ್ಯಕ್ಷರೇ, ನಾನು ಪ್ರಮುಖವಾಗಿ ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದ್ದೀನಿ. ವಕ್ ಅಂದ್ರೆ ಏನು? ವಕ್ ಬೋರ್ಡ್, ಸನ್ಮಾನ್ಯ ಅಧ್ಯಕ್ಷರೇ, ವಕ್ ಅನ್ನೋದು ಕುರಾನಲ್ಲೇ ಇಲ್ಲ. ವಕ್ ಅನ್ನೋ ಪದ ಕುರಾನ್ನಲ್ಲಿ ಇಲ್ಲ. ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್. ಒಬ್ಬ ಮುಸ್ಲಿಂ ಸ್ವಯಾರ್ಜಿತ ಆಸ್ತಿ ಸ್ವಇಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾನಿಗೆ ಸಮರ್ಪಣೆ ಮಾಡುವುದ ಅರ್ಥನೇ ವಕ್ ಅಂತ. ಅಂದ್ರೆ ಒಬ್ಬ ಟ್ರೂ ಮುಸ್ಲಿಂ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ಬೇಕು ಅವನು, ಅದನ್ನ ಶಾಶ್ವತವಾಗಿ ಅಲ್ಲಾಹ್ ಕೊಡ್ಬೇಕು. ಅದು ವಕ್ ಅಂತ ಇರೋವಂಥದ್ದು ಮೂಲ. ನಾನು ಯಾಕೆ ಈ ಪದ ಹೇಳ್ತೀನಿ, ಮುಂದೆ ಬರ್ತಾ ಇದ್ದಿದ್ದು. ಅಂದ್ರೆ ಟ್ರೂ ಮುಸ್ಲಿಂ ಕೊಡಬೇಕು, ಬೇರೆಯವರಲ್ಲ, ಟ್ರೂ ಮುಸ್ಲಿಂ ಕೊಡಬೇಕು. ಅಲ್ಲಾಹನಿಗೆ ಅರ್ಪಿಸಿದ ಆಸ್ತಿ ವಕ್ ಅಂತ ಅದಕ್ಕೆ ಹೆಸರು. ಆಸ್ತಿ ದಾನ ಮಾಡ್ತಾರಲ್ಲ, ಆ ದಾನ ಮಾಡೋನ್ಗೆ ವಾಕೀಫ್ ಅಂತ ಹೇಳ್ತಾರೆ. ದಾನ ಕೊಡೋನು ವಾಕೀಫ್. ವಕ್ ಆಸ್ತಿಯ ನಿರ್ವಹಣೆ ಮಾಡಲು ನಿಯೋಜನೆ ಮಾಡ್ತಾರಲ್ಲ, ಅವ್ರನ್ನ ಮತವಲ್ಲಿ ಅಂತ ಹೇಳ್ತಾರೆ. ಮುತುವಲ್ಲಿ ಅಂತ ಹೇಳ್ತಾರೆ. ಅದನ್ನ ನಿರ್ವಹಣೆ ಮಾಡೋರು ಮುತುವಲ್ಲಿ ಅಂತ. ಈ ಧಾರ್ಮಿಕ ಸೇವಾ ಮುಸ್ಲಿಂ ಕಾನೂನು ಪವಿತ್ರವಾದ ಉದ್ದೇಶದಿಂದ ಏನು ನಾವು ಮಾಡ್ತಾ ಇದ್ದೀರಿ, ಅದಕ್ಕೆ ಸಮರ್ಪಣಾ ಪತ್ರ ಅಂತ ಹೇಳಿ ಕೊಡ್ಬೇಕು. ಅವ್ರು ಸಮರ್ಪಣಾ ಪತ್ರವನ್ನು ಕೊಟ್ರೆ ಅದು ವಕ್ಫ್ ಬೋರ್ಡ್ಗೆ ಆಸ್ತಿ ಆಗ್ತೈತೆ. ಭಾರತದಲ್ಲಿ ಮೊದಲ ಬಾರಿಗೆ ಸುಲ್ತಾನ್ ಮೊಯ್ಜುದ್ದೀನ್ ಎಂಬಾತ ತನ್ನ ಪ್ರಾಂತಕ್ಕೆ ಯಾರ್ಯಾರು ಬರ್ತಾರೆ, ಯಾತ್ರಾರ್ಥಿಗಳು, ಟೂರಿಸ್ಟ್, ಅವರ ಸೌಕರ್ಯ ಮಾಡಬೇಕು ಅಂತೇಳಿ 2 ಗ್ರಾಮಗಳನ್ನ ಜುಮ್ಮಾ ಮಸೀದಿಗೆ ವಕ್ ಅಂತ ಕೊಡ್ತಾರೆ. ಇದು ಇತಿಹಾಸ, ವಕ್ನ ಇತಿಹಾಸ ಇದು. ಮುಸ್ಲಿಮರು ದಾನ ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ದೇ ಹ್ಯಾವ್ ಎ ರೈಟ್ಸ್ ಕೊಡೋಕ್ಕೆ, ಅವ್ರಿಗೆ ಪೂರ್ತಿ ರೈಟ್ಸ್ ಇದೆ, ಕೊಡ್ಬೋದು, ಆರಾಮ್ಸೆ ಕೊಡ್ಬೋದು. ನಮ್ಮಲ್ಲೂ ಕೊಡ್ತಾರೆ. ನಾವು ಹಿಂದೂಗಳು ಎಲ್ಲರೂ ನಾವು ಕೊಡ್ತೀರಿ. ನಮ್ಮ ಮಾಗಡಿ ಬಾಲಕೃಷ್ಣನೂ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ, ನಾವು ಕೊಡ್ತೀರಿ, ಇಲ್ಲ ಅಂತಲ್ಲ ಅದ್ರದ್ದೇನು. ಆದರೆ ಹೀಗಾಗಿ ಈ ವಕ್ ನಿರ್ವಹಣಾ ಪದ್ಧತಿ ಏನಿದೆ ಮತ್ತು ಕಾನೂನಿನಲ್ಲಿರುವ ತಾರತಮ್ಯ, ಕಾನೂನಿನ ದುರ್ಬಳಕೆ, ಅನ್ಯ ಧರ್ಮೀಯರ ಮೇಲೆ ದೌರ್ಜನ್ಯ ಇದಾಗಬಾರ್ದು. ಈ ಕಾನೂನಿನ ಇಲ್ಲದೆ ಇರೋಂಥ ತೂಗುಗತಿ ರೈತರ ಮೇಲೆ ತೂಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಾವು ಇವತ್ತು ಯಾಕೆ ಇದನ್ನು ಪ್ರಸ್ತಾವ ಮಾಡ್ತಾ ಇದ್ದೀರಿ ಅಂದ್ರೆ, ಈ ತೂಗುಗತಿ ರೈತನ ತಲೆ ಮೇಲೆ ಬಂದಿದೆ. ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಬ್ರಿಟಿಷರು ಅವರು ಈ ವಕ್ ತಂಟೆಗೇನು ಹೋಗಿರ್ಲಿಲ್ಲ. ಅವ್ರಿಗೆ ಗೊತ್ತಲ್ಲ, ಬ್ರಿಟಿಷರು ಹೊಡೆದಾಳುವ ನೀತಿ. ಅವ್ರಿಗೆ ದುಡ್ಡು ಜಾಸ್ತಿ ಆಯಿತು, ಈ ವಕ್ ಇದರಲ್ಲಿ ದುಡ್ಡು ಜಾಸ್ತಿ ಆಗೋಯ್ತು. ಕಣ್ಣು ಬಂತು ಅವಾಗ.
ಬ್ರಿಟಿಷರಿಗೆ ಇದ್ರ ಮೇಲೆ ಒಂದು ಕಣ್ಣು ಬಂತು, ಇಷ್ಟೊಂದು ದುಡ್ಡು ಬರ್ತಾ ಇದೆಯಲ್ಲ, ಇದನ್ನೇನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮೊದಲ ಬಾರಿಗೆ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಬಂತು. ಫಸ್ಟ್ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಅನ್ನ ಜಾರಿಗೆ ತಂದರು ಬ್ರಿಟಿಷರು. 1810ರಲ್ಲಿ ಮದ್ರಾಸ್ ಪ್ರೆಸಿಡೆಂಟಿ ಮದ್ರಾಸ್ ರೆಗ್ಯುಲೇಷನ್ ಕೋಡ್ ಅದನ್ನು ತಂದರು. ಏನಕ್ಕೆ? ಹಣ ನಿರ್ವಹಣೆ ಮಾಡೋಕ್ಕೋಸ್ಕರ. ಅಷ್ಟೊತ್ತಿಗಾಗಲೇ ಕಂಪ್ಲೇಂಟ್ಗಳು ಶುರುವಾಯಿತು. ಈ ಒಕ್ಕಾಸ್ತಿಯನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಈ ಮದ್ರಾಸ್ ರೆಗ್ಯುಲೇಷನ್ ಕೋಡ್ ಅನ್ನ ಬ್ರಿಟಿಷರು ತಂದರು. ಪ್ರಾಪರ್ ಅಕೌಂಟ್ ಮಾಡಬೇಕು, ಸರಿಯಾದ ದಾಖಲೆಗಳು ಇರಬೇಕು ಅನ್ನೋದು ಒಂದು ಬ್ರಿಟಿಷರ ಇದು. ಈಗ ಭಾರತದಲ್ಲಿ ಮೊದಲ ಬಾರಿಗೆ ವಕ್ಫ್ ಬೋರ್ಡ್ ರಚನೆ ಆಗಿದ್ದು 1913. 1913ರಲ್ಲಿ ವಕ್ಫ್ ಬೋರ್ಡ್ ಅನ್ನೋದು ರಚನೆ ಆಯಿತು ಭಾರತದಲ್ಲಿ. ಇವರೆಲ್ಲ ಮಾಡಿರೋದು. ಅವರೇನು ದೃಷ್ಟಿ ಇಟ್ಕೊಂಡಿದ್ರು ಅಂದ್ರೆ, ಈ ಹಣಕಾಸಿನ ನಿರ್ವಹಣೆ ಸರಿಯಾಗಬೇಕು, ಬೋರ್ಡ್ಗೆ ಸಲಹೆ ಕೊಡುವಂತ ವ್ಯಕ್ತಿಗಳು ಸರಿಯಾಗಿರ್ಬೇಕಲ್ಲಿ, ದುರ್ಬಳಕೆ ಆಗಬಾರ್ದು, ಹಣ ಯಾವುದು ದುರ್ಬಳಕೆ ಆಗಬಾರ್ದು. ಆ ದೃಷ್ಟಿಯಿಂದ ಅವರು 1913ರಲ್ಲಿ ಈ ಒಂದು ಕಾನೂನನ್ನ ತಂದ್ರು. ಇಷ್ಟಾದ್ರೂ ಕೂಡ ಅಲ್ಲಿ ಗೊಂದಲ ಆಗೋದು ಕಡಿಮೆ ಆಗಲಿಲ್ಲ, ಅವ್ಯವಹಾರ ಆಗೋದು ಕಡಿಮೆ ಆಗಲಿಲ್ಲ. ಆಗ ಬ್ರಿಟಿಷರ್ಗನ್ಸ್ತು, ಇದಕ್ಕೇನ ಒಂದು ಕಾನೂನು ರಚನೆ ಮಾಡಿದ್ರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡಬಹುದು, ಈ ಆಸ್ತಿನ ಉಳಿಸ್ಬೋದು ಅಂತೇಳಿ 1923ರಲ್ಲಿ ಒಂದು ಶಾಸನ ಮಾಡ್ಬೇಕು, ಇದಕ್ಕೆಲ್ಲ ಆಕ್ಟ್ ಮಾಡ್ಬಿಡೋಣ ಇದಕ್ಕೆ ಅಂತೇಳಿ ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಜಾರಿಗೆ ಬಂತು. ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಅಂದ್ಬಿಟ್ಟು ನೋಡಿ, ಇಲ್ಲಿ ಆಕ್ಟ್ ಇದೆ ನನ್ನ ಹತ್ರ. 1923ರಲ್ಲಿ ಈ ಒಂದು ಆಕ್ಟ್ ಬಂತು. ಅದರಲ್ಲಿ ಏನಿದೆ? ಅದರಲ್ಲಿ ರಿಲಿಜಿಯಸ್ ಪರ್ಪಸ್ನ ಹೇಗೆ ಮಾಡಬೇಕು, ಚಾರಿಟಬಲ್ ಪರ್ಪಸ್ ಹೇಗೆ ಮಾಡಬೇಕು, ಅದರ್ ಪರ್ಪಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಕ್ಟ್ ಅಲ್ಲಿ ಇದೆ. ಈ ಪುಸ್ತಕ ಆಕ್ಟ್ ಅಲ್ಲಿ ಮಾಡಿದ್ದಾರೆ. ಇದನ್ನ ಸ್ಟ್ರೀಮ್ ಲೈನ್ ಮಾಡೋಕ್ಕೋಸ್ಕರ ಬ್ರಿಟಿಷರು ಮಾಡಿರೋ ಆಕ್ಟ್ 2023ರಲ್ಲಿ. ಅದೇನಂತ ಕೆಟ್ಟದಿರ್ಲಿಲ್ಲ. ಅವ್ರ ತಲೆಯಲ್ಲಿ ಇದೊಂದು ಸ್ಟ್ರೀಮ್ ಲೈನ್ ಮಾಡಬೇಕು, ಅವ್ಯವಹಾರ ಆಗಬಾರ್ದು ಅನ್ನೋದು ಮಾತ್ರ ಇದ್ದಿದ್ದು ಅವ್ರ ತಲೆಯಲ್ಲಿ. ಅದಾದ್ಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು 1947. ಆಗ ನಮ್ಮ ದೇಶ ಇಬ್ಬಾಗ ಆಗೋಯ್ತು, 2 ಭಾಗ ಆಗೋಯ್ತು. ಒಂದು ಪಾಕಿಸ್ತಾನ, ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಭಾರತ. ಆಗ ದೊಡ್ಡ ಗಲಾಟೆನೆ, ನೀವೆಲ್ಲ ಫಿಲಮು ಬಂದಿದೆ ಎಲ್ಲ, ದೊಡ್ಡ ಗಲಾಟೆ, ಸಾವಿರಾರು ಜನ, ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು, ಸತ್ತೋದ್ರು, ಇದೆಲ್ಲ ಆಯ್ತು. ಆದಾಗ ಪಾಕಿಸ್ತಾನದವರೆಗೂ ನಮಗೂ ಇರೋಂಥ ವ್ಯತ್ಯಾಸ, ಪಾಕಿಸ್ತಾನದವ್ರು ಏನ್ ಮಾಡಿದ್ರು, ಅಲ್ಲಿಂದ ಯಾರ್ಯಾರು ಹಿಂದೂಗಳು ಬಂದ್ರು, ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡಿದ್ರು. ಲಕ್ಷಾಂತರ ಜನ ಬಂದ್ರು ಅಲ್ಲಿಂದ ಹಿಂದೂಗಳು, ಅಲ್ಲಿದ್ದಂತ ಜಮೀನೆಲ್ಲನೂ ಕೂಡ ಸರ್ಕಾರ ಅಂತ ಮಾಡ್ಬಿಟ್ರು ಅವರು. ನಾವೇನ್ ಮಾಡಿದ್ರಿ, ಸರ್ಕಾರ ಅಂತ ಮಾಡಲಿಲ್ಲ, ನಾವು ಅದನ್ನ ವಕ್ಫ್ ಬೋರ್ಡ್ ಕೊಟ್ಬಿಟ್ರು. ಇಲ್ಲಿ ತಾರತಮ್ಯ ಇಲ್ಲಿಂದ ಶುರುವಾಗೋದು. ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಓಲೈಕೆ ಮಾಡುವಂತ ರಾಜಕಾರಣಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟಿದ್ರು. ಓಲೈಕೆ ರಾಜಕಾರಣ ನೋಡಿ, ಅವರು ಹೆಂಗ್ ಮಾಡಿದ್ರು. ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ, ರೆವಿನ್ಯೂ ಮಿನಿಸ್ಟರ್, ನಾನು ಆಗಿದ್ದೆ. ನಮ್ಮ ರೆವಿನ್ಯೂ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯಾವುದಕ್ಕೆ ಕೆಲವು ಸರಿ ಏನೋ ದೃಷ್ಟಿಯಿಂದ ದಾಖಲೆಗಳೇ ಇರಲ್ಲ, ಜಮೀನ್ಗೆ ಪಾಣಿ ಇರಲ್ಲ, ಏನೂ ಇರಲ್ಲ, ಅಂಥದ್ದೆಲ್ಲ ಸರ್ಕಾರ ಅಂತ ಇದೆ. ಯಾವುದಕ್ಕೆ ಏನು ದಾಖಲೆ ಇರಲ್ಲೋ ಅದು ಸರ್ಕಾರ. ಇಲ್ಲಿ ಹಂಗ್ ಮಾಡ್ಲಿಲ್ಲ. ಇಲ್ಲಿ ಅದನ್ನೆಲ್ಲ ವಕ್ಫ್ ಬೋರ್ಡ್ ಅಂತ, ಅವರು ಸರ್ಕಾರ ಅಂತ ಮಾಡಿದ್ರು. ಈ ರೀತಿ ಅಧ್ಯಕ್ಷರೇ, ದಾಖಲೆಗೋಸ್ಕರ ಅಷ್ಟೇ ವಕಫ್ಗೆ ಅವರು
ವಾಕೀಫ್ ಕೊಡ್ಲಿಲ್ಲ ಅಂದ್ರೆ ವಕಫ್ ಅಂತ ಮಾಡಕ್ ಬರೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಗಿಫ್ಟ್ ಕೊಡ್ಬೇಕು, ಗಿಫ್ಟ್ ಆಯ್ತು, ಅದು ನೋಟಿಸ್ ಸರ್ ದಯಮಾಡಿ ವಾಕಿಫ್ ಇತ್ತಂದ್ರೆ ವಫ್ ಆಗ್ತದೆ, ವಫ್ ಆಗುವುದೇ ಇಲ್ಲ. ಮಾತಾಡ್ಲಿ ಅವರು. ಇಲ್ಲಿಂದನೇ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯಿತು. ಅದಕ್ಕೆ ಇವತ್ತು ನಾವು ಬೆಲೆ ತೆರ್ತಾ ಇದ್ದೀರಿ. ಇವತ್ತು ಕೂಡ ನಮ್ಮ ಸರ್ಕಾರ, ಇದು ಭಾರತದಲ್ಲಿ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸಂಸತ್ತಲ್ಲಿ ಅಂಗೀಕರಿಸಿದ್ದು 1954ರಲ್ಲಿ. 1954ರಲ್ಲಿ ಫಸ್ಟ್ ಆಕ್ಟ್ ಬರೋದು 1954. ಆಗ ದೇಶ ಆಳ್ತಾ ಇದ್ದಿದ್ದು ಕಾಂಗ್ರೆಸ್ ಅವರು, ನೆಹರು ಅವರು, ಸನ್ಮಾನ್ಯ ಗೌರವಾನ್ವಿತ ನೆಹರು. ಆಕ್ಟ್ ಅದು. ಈ ಆಕ್ಟು ಅವತ್ತು ಅಂಗೀಕಾರ ಆಗ್ತೈತೆ ಕಾಂಗ್ರೆಸ್, ಜವಾಹರ್ಲಾಲ್ ನೆಹರು. ಅದರಲ್ಲಿ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರೆಸಿಡೆಂಟ್ ಯಾರಾಗಬೇಕು, ವೈಸ್ ಪ್ರೆಸಿಡೆಂಟ್ ಯಾರಾಗಬೇಕು, ಅಶೋಕ್ ಅವರೇ, ಪವರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಏನು, ಅಪಾಯಿಂಟ್ಮೆಂಟ್ ನಜೀಮ್ ಏನು, ಪವರ್ ಆಫ್ ಡ್ಯೂಟೀಸ್ ಆಫ್ ಕಮಿಟಿ ಏನು, ಬೋರ್ಡ್ ಆಫ್ ಆರ್ಬಿಟ್ರೇಷನ್ ವಿರೋಧ ಪಕ್ಷ ನಾಯಕರು ತಾವು ಹೇಳಿದ್ರಲ್ಲ ಅವಾಗ ಮಾಡಿದ್ದಾರೆ. ವಿರೋಧ ಪಕ್ಷ ನಾಯಕರು 15 ನಿಮಿಷ ಅವಾಗ ಹೇಳಿದ್ರಿ ಇದೆಲ್ಲ ಮುಸ್ಲಿಂ ಅವರಿಗೆ ಕೊಟ್ಬಿಟ್ರು ಅಂತ. ಈ ಆಕ್ಟ್ ಇದು ಸರ್ಕಾರ ಸಂಬಂಧ ನೇರವಾಗಿ ಅದನ್ನ ವಕ್ಫ್ ಕೊಡ್ಲಿಲ್ಲ, ಸಂಬಂಧ ಬಿಡಿ. ಆಮೇಲೆ ನೇರವಾಗಿ ಕೂಡ ಕೊಡ್ತಾರೆ, ಬಟ್ ಅದಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಸಮೀರ್ ಅಹಮದ್ ಬರ್ತಾರೆ, ನೇರವಾಗಿ ವಕ್ಫ್ಗೆ ಪ್ರಾಪರ್ಟಿ ಹೋಗ್ಲಿಲ್ಲ, ಸರ್ಕಾರ ತಗೊಂಡು ಅಂದ್ರೆ ಇವ್ಯಾಕ್ಯೂ ಪ್ರಾಪರ್ಟಿ ಅಂತ ಆಯ್ತು, 1900 ಪ್ರಾಪರ್ಟಿ ಅಂತ ಆಯ್ತು, ಬೇರೆ ಬೇರೆ ಕಾನೂನುಗಳಿದೆ. ನೀವು ಹೌಸ್ ನ ಮಿಸ್ಲೀಡ್ ಮಾಡಬೇಡಿ. ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿದ್ರಿ ನೀವು, ಕಾಂಗ್ರೆಸ್ ಗವರ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಮಾಡಿದ್ರಿ ನೀವು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅಲಿಗೇಷನ್ ಮಾಡಿಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ನೋಡು ಪುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರಿ ನೀವು, ತುಷ್ಟೀಕರಣ ಮಾಡಿದ್ರಿ ಅಂತ ಹೇಳಿದ್ರಿ ನೀವು. ಸ್ವಲ್ಪ ಮಾತಾಡಿ, ಉತ್ತರ ಕೊಡಿ. ಯಾಕೆಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅಧ್ಯಕ್ಷರಾಗಿರುವಂತದ್ದು ನೇರವಾಗಿ ವಕ್ಫ್ ಕೊಡ್ಲಿಲ್ಲ. ಪ್ರಮುಖವಾಗಿ ಎನಿಮಿ ಪ್ರಾಪರ್ಟೀಸ್ ಅಸೆಟ್ಸ್ ಅಂತ ಒಂದು ಆಕ್ಟೇ ಇದೆ. ಹೊರದೇಶದವರು ಅವರ ದೇಶದಲ್ಲಿ ಮಂತ್ರಿ ತರಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು. ಕೆಪಾಸಿಟಿ ಉತ್ತರ ಕೊಡ್ತೀವಿ. ಸ್ಪಷ್ಟೀಕರಣ ಕೊಡ್ಲೇಬೇಕು. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇವ್ಯಾಕ್ಯೂ ಪ್ರಾಪರ್ಟಿ ಸಂಬಂಧ ಕೊಡ್ಲಿಲ್ಲ. ಅವ್ರ ಅವಾಗ ಉತ್ತರ ಕೊಡ್ಲಿ. ಕ್ಯಾಬಿನೆಟ್ ಅಲ್ಲಿ ಕಲೆಕ್ಟಿವ್ ಅವೈಲಬಿಲಿಟಿ ಇರ್ತದೆ ಎಲ್ಲರಿಗೂ ಕೂಡ, ಅವ್ರು ಒಪ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ತಪ್ಪೈತಿ ಬಾಗ್ಬಾರ್ದು ಅಧ್ಯಕ್ಷ. ಆಯ್ತು, ನಾವು ಬೇರೆ ವಫ್ಗೆ ಹೊರಗಡೆ ಬೇಗ ಸಂಬಂಧ ಅವಶ್ಯಕತೆ, ವಫ್ಗೆ ವಾಕೀಫ್ ಇರಬೇಕು. ವಾಕೀಫ್ ತುರಿತಾ ಇದ್ರೆ ಇವ್ರಿಗೆ ಇದು ಇಂಟ್ರೆಸ್ಟ್ ಮಾಡ್ಕೊಂಡ್ರು. ಮೊದಲ ಕಾನೂನು ನಾನು ಹೇಳುವಂಥದ್ದು. ಎರಡನೇ ಕಾನೂನು 1954ರಲ್ಲಿ ಜಾರಿಗೆ ಸುಮ್ಮನೆ ತಮ್ಗೆ ಹೇಳ್ಬಿಡ್ತೇನೆ, ದಯವಿಟ್ಟು ತಮ್ಮ ಪರ್ಮಿಷನ್ ಕೊಟ್ಟು ಆ ಆಸ್ತಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೊಡ್ಬೇಕಾ? ದಯವಿಟ್ಟು ಆರೋಪಕ್ಕೆ
ನಮ್ದೇನ್ ತೊಂದರೆ ಸರ್ ಸುಮ್ಮನೆ ಕೂಡ್ಬೇಕು ಪ್ರಾಪರ್ಟಿ ಆಕ್ಟ್ ಇಲ್ಲ ಈಗ ಏನು ಅಡ್ವಾನ್ಸ್ ಪ್ರೊಸೆಷನ್ ಇಲ್ಲ ಜ್ಞಾನೇಂದ್ರ ಅವರೆಲ್ಲ ಸತ್ಯ ಹರಿಶ್ಚಂದ್ರ ಅಧ್ಯಕ್ಷರೇ ಸತ್ಯ ಹರಿಶ್ಚಂದ್ರ ಅಲ್ಲ ಒಬ್ಬರೇ ಸತ್ಯ ಪ್ರಾಪರ್ಟಿಗೆ 2017 ಅಮೆಂಡ್ಮೆಂಟ್ ಅಧ್ಯಕ್ಷರೇ ಅವ್ರು ಮಾತಾಡೋದು ನಿಮ್ಮ ಸರ್ಕಾರ 2018 ನಾವೇನ ಡಿಪಾರ್ಟ್ಮೆಂಟ್ ದೇರ್ ಇಸ್ ಎ ಡಿಪಾರ್ಟ್ಮೆಂಟ್ ಸರ್ಕಾರ 2018ನೇ ಇಸ್ವಿಯಲ್ಲಿ ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ಗೆ ಒಂದೇ ಕೇಸ್ ಆಯ್ತು 2 ಗಂಟೆಗೆ ಮುಗಿಸ್ಬೇಕು ಊಟಕ್ಕೆ ಹೋಗೋ ಟೈಮ್ ಈಗ ಅಧ್ಯಕ್ಷರೇ ಎಲ್ಲರೂ ಕೂತ್ಕೊಳ್ರಿ ಅವ್ರು ಮಾತಾಡ್ತಾ ಇದಾರೆ ಅಧ್ಯಕ್ಷರೇ ತಪ್ಪಾಯ್ತು ಯಾಕೆ ತಗೊಳ್ಳೋದು ಸನ್ಮಾನ್ಯ ಅಧ್ಯಕ್ಷರೇ ತಪ್ಪಾಯ್ತು ಕೊಡಬಾರ್ದು ಅಲ್ಲ ಪ್ರಾಪರ್ಟಿ ಮತ್ತು ವಫ್ಗೆ ಸಂಬಂಧ ಬರ್ತೈತೆ ಅಧ್ಯಕ್ಷರೇ ಸರ್ ಮಾತಾಡ್ತಾ ಇದಾರೆ ಅವರು ನೀವು ಕುತ್ಕೊಳ್ರಿ ಆಮೇಲೆ ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನು ಗಮನ ಸನ್ಮಾನ್ಯ ಅಧ್ಯಕ್ಷರೇ ತಪ್ಪಾಯ್ತು ಯಾಕೆ ಹೋಗ್ಬೇಕು ಮಾತಾಡಿ ನಾನು ಒಂದ್ ನಿಮಿಷ ಹೇಳ್ತೀನಿ ನಾವೇ ಬಿರಿ ತಪ್ಪೇ ಹೇಳೋದು ನೀವು ಬಿರಿ ಸತ್ಯನೇ ಹೇಳ್ತೀರಾ ಆ ಸತ್ಯವನ್ನ ಕೊನೆಯೊಳಗೆ ಹೇಳಿ ನಿಮ್ ಮಂತ್ರಿ ಕೈಲಿ ಹೇಳಿಸಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮಂತ್ರಿ ಕೆಪಾಸಿಟಿ ಇದ್ದ ಆಮೇಲೆ ನೀವು ಡಿಕ್ಲೇರ್ ಮಾಡಿ ಮಂತ್ರಿಗೆ ಕೆಪಾಸಿಟಿ ಇಲ್ಲ ನೀವು ತಪ್ಪಾಯ್ತು ನೀವು ಸತ್ಯ ಹೇಳಿ ಇಲ್ಲ ಅದನ್ನ ನೀವೇ ಸುಳ್ಳು ಹೇಳ್ತೀರಾ ಆಮೇಲೆ ಕೆಪಾಸಿಟಿ ತೆಗೆದು ಬಿಡ ಯಾಕೆ ಕೆಪಾಸಿಟಿ ಇಲ್ಲ ಮಾತಾಡ್ಬೋದಾ ಅಲ್ಲ ಕೆಪಾಸಿಟಿ ಇಲ್ಲ ಮತ್ತೆ ಅವ್ರಿಗಿಲ್ಲ ಅಂದ್ರೆ ತಾನೇ ಇವ್ರು ಉತ್ತರ ಕೊಡ್ತಾ ಇರೋದು ಅಲ್ಲ ಉತ್ತರ ಅವರು ಕೊಡ್ತಾರೆ ತಪ್ಪಾಯ್ತು ಕೊಟ್ಟಿದ್ದಾರೆ ಎಲ್ಲರಿಗೂ ಹಕ್ಕಿದೆ ಹೆಚ್ಚಿಗೆ ಮಾತಾಡ್ತಾರೆ ಕುತ್ಕೊಳ್ಳಿ ಶಿವಲಿಂಗ ಯಾಕೆ ಶಿವಲಿಂಗ ತೆಗೆದು ಹಾಕಿ ಶಿವಲಿಂಗ ನೀವು ಏನು ಪ್ರಶ್ನೆ ಮಾಡಿದ್ರೆ ಕೆಪಾಸಿಟಿ ಕುತ್ಕೊಳ್ರಿ ಸನ್ಮಾನ್ಯ ಅಧ್ಯಕ್ಷರೇ ಕೊಟ್ಟಿದ್ರೆ ಎಲ್ಲರಿಗೂ ಕೇಳೋದು ಆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಆಕ್ಟ್ ಬಗ್ಗೆ ಮಾತಾಡ್ರಿ ಆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಆಕ್ಟ್ ನ ಇದನ್ನು ಪ್ರತಿನೂ ಕೊಡ್ತಾ ಇದ್ದೀನಿ ನಾನು ಮಾತಾಡ್ರಿ ಆಕ್ಟ್ ಪ್ರತಿನೂ ಕೊಡ್ತಾ ಇದ್ದೀನಿ ಏನಾನ ಆಕ್ಟ್ ತಪ್ಪಿದ್ರೆ ಅಲ್ಲ ಆಕ್ಟ್ ಏನ್ ನೀವು ಮಾಡಿದ್ದಲ್ಲ ಅದು ಹಳೇದು ಹೌದು. ಆಯ್ತು ಹೋದ್ರಿ ನೀವು ಅಲ್ಲ ಅದಕ್ಕೆ ಯಾಕೆ ವಿರೋಧ ಆಕ್ಟ್ ಹೇಳಿದ್ರೇನು ವಿರೋಧ ಮಾಡ್ತಾರಲ್ಲ ಸ್ಪೀಕರ್ ಸಾಹೇಬ್ರ ಅದನ್ನೊಂದ್ ಸ್ವಲ್ಪ ಅವ್ರಿಗೆ ಹೇಳ್ಬಿಡ್ರಿ ಹಂಗಾರೆ ಹೇಳ್ಬಾರ್ದಾ ನಾನು ಅದಕ್ಕೆ ನಾನು ರೆಡಿ ಇದ್ದೀನಿ ಇವರೆಲ್ಲ ಸೇರಿ ನನಗೊಂದು ಬರ್ಕೊಟ್ಬಿಡ್ಲಿ ಹಿಂಗ್ ಮಾತಾಡ್ಬಿಡಿ ಇದು ಸತ್ಯ ಇರೋದು ಅಂತ ಹೇಳಿದ್ರೆ ಹಂಗೆ ಮಾತಾಡ್ತೀನಿ ವಾಕ್ ಸ್ವಾತಂತ್ರ್ಯ ಅದು ನಿಮಗೆ ಮಾತಾಡ್ತೀನಿ ನಾನು ರೆಡಿ ಇದ್ದೀನಿ ಇವರೆಲ್ಲ ಮಾತಾಡ್ರಿ ಸತ್ಯ ಹರಿಶ್ಚಂದ್ರಲ್ಲ ಕಾನೂನು ಎಲ್ಲ ಓದಿ ಇಲ್ಲ ಸರ್ ತಾವು ನಾವಿಲ್ಲ ಹರಿಶ್ಚಂದ್ರ ವಿಷಯಕ್ಕೆ ಬರ್ರಿ ವಿಷಯ ಅಲ್ಲಲ್ಲ ನಾನು ಸಬ್ಜೆಕ್ಟ್ ಮೇಲೆ ಮಾತಾಡ್ರಿ ಸಬ್ಜೆಕ್ಟ್ ಮೇಲೆ ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಿ ಬರ್ಕೊಟ್ಬಿಡಿ ಏನು ತಪ್ಪು ನಾನು ಹೇಳ್ತೀನಿ ಅಲ್ಲ ನೀವು ಮಾತಾಡಿ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಿ ಆಯ್ತಪ್ಪ ಬರ್ಕೊಡು ನಾನು ಹೇಳ್ತೀನಿ ನೀನೇನ್ ಹೇಳಿದ್ದೆ ಅದನ್ನೇ ಹೇಳ್ತೀನಿ ಕೊಡು ಜನ ನಮ್ಮನ್ನ ಅದಕ್ಕೆ ವಿರೋಧ ಪಕ್ಷದಲ್ಲಿ ಇರೋದು ವಿರೋಧ ಪಕ್ಷ ಏನ್ ಹೇಳಿದಿರೋ ಅದನ್ನ ಹೇಳಕ್ಕೆ ನೀವು ಹೇಳೋದಕ್ಕೆ ಎಲ್ಲ ಹಕ್ಕಿದೆ ಎಲ್ಲ ಹೇಳಿ ಬರ್ಕೊಟ್ಬಿಡಿ ಕೆಲವು ಅಂಶಗಳು ನೀವು ಹೇಳಿ ಹಂಗೆ ನಾವು ಏನಾದ್ರು ಕೆಲವು ಸರಿ ಇರ್ಲಿಲ್ಲ ಸರಿಯಾದ ನೀವೇನ್ ಹೇಳಿರ್ತಕ್ಕಂಥ ಸ್ವಲ್ಪ ಅದರಲ್ಲಿ ನಾವು ಮಾತಾಡ್ತಾರೆ
ದಿನೇಶ್ ಅವರೇ ನಿಮ್ದು ಕುತ್ಕೊಳ್ರಿ. ನಿಮ್ಗೆ ಅಡಚಣೆ ಮಾಡುವ ಉದ್ದೇಶ ಇಲ್ಲ. ಆರೋಗ್ಯ ಮಂತ್ರಿಯಾಗಿ ಬಾಣಂತಿಯ ಸಾವಾಗಿದೆಯಲ್ಲ, ಅಡಚಣೆ ಬಗ್ಗೆ ಉದ್ದೇಶ, ಅದರ ಬಗ್ಗೆ ನೀವು ಚರ್ಚೆ ಮಾಡಿಲ್ಲ. ಸಭಾಧ್ಯಕ್ಷರೇ ಬಗ್ಗೆ ಚರ್ಚೆ ಇದು ಯಾರು ಬೇಕಾಗಿದೆ ವಕ್ಫ್ ಸಾವು ಕೂಡ ಈ ಚರ್ಚೆಗೆ ಏನ್ ಸಂಬಂಧ ಬಂತು? ಏನ್ ಸಂಬಂಧ ಬಂತು? ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ಈಗ ಅದಕ್ಕೆ ಮಹತ್ವದ ಇಲ್ಲ. ಹಳೆ ಜನ ತೀರೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನೀವು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಬರೀ ನಿಮಗೆ ಅದನ್ನ ಹಳೇದು ಅದೇನೆ ಸಾವಾಗಿರುವಂತದ್ದು. ಅಲ್ಲಿಕ್ಕಿಂತ ಇವತ್ತೇನು ಆಗ್ಬೇಕು ಅದನ್ನ ಹೇಳ್ರಿ ಅಂತ ಹೇಳಕತ್ತಾರ. ಅದ್ರ ಬಗ್ಗೆ ಹೇಳ್ರಿ. ಸ್ಪೆಷಲ್ ಆಫರ್ ತಿಳ್ಕೊಂಡಿದ್ದಾರೆ ಅವರು ಅದ್ರ ಬಗ್ಗೆ. ಮನೆ ಅದನ್ನೇ ತಪ್ಪು ಅವ್ರು ಕೋರ್ಟ್ ಮುಂದೆನೆ ಹೋಗಿದ್ದಾರೆ. ಅವ್ರ ಹೇಳಿಕೆಗಳಿಗೋಸ್ಕರ ಮಾತಾಡು. ಅವರ ಒಂದು ಕೀಳಮಟ್ಟದ ಹೇಳಿಕೆಗೋಸ್ಕರ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಮುಂದೆ ಹೋಗ್ಬೇಕಾಯ್ತು. ಸುಮ್ಮನೆ ಅವ್ರ ಬಾಯಿ ಚಪ್ಪಲಕ್ಕೋಸ್ಕರ ಏನೇನೋ ಹೇಳ್ತಾರೆ. ಯಾರ ಮೇಲೆ ಯಾವ ರೀತಿ ಮಾತಾಡ್ಬೇಕು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ಏನ್ ಮಾತಾಡ್ಬೇಕು ಅದು ಕೂಡ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕು. ತಾವೆಲ್ಲ ಹಿರಿಯರಿದ್ದೀರಾ, ದೊಡ್ಡವರಿದ್ದೀರಾ, ಸರಿಯಾಗಿ ಮಾತಾಡಿ. ಸ್ಕ್ವಾಶ್ ಆಗಿದೆ. ರಾಹುಲ್ ಗಾಂಧಿ ಹಾಕಿದ್ದು ಸ್ಕ್ವಾಶ್ ಆಗಿದೆ. ಅವ್ರು ಏನಾದ್ರು ಪಾಪ ಕೋರ್ಟ್ ಕೇಳ್ಯಾರ ಗೊತ್ತಿಲ್ಲ. ಸಬ್ಜೆಕ್ಟ್ ನೀವು ನಾವು ದಿನೇಶ್ ಗುಂಡೂರಾವ್ ಅವರು ಅದನ್ನ ಮತ್ತೆ ರಿಪೀಟ್ ಮಾಡ್ತೀರಿ, ಅವ್ರು ಮತ್ತೆ ಹೇಳ್ತಾರೆ. ನೀವು ಅದನ್ನ ಬಿಟ್ಟು ಬಿಡ್ರಿ ಹೋಗ್ಲಿ. ಈಗ ಸಬ್ಜೆಕ್ಟ್ ನಾನ್ ಬಿಡಕ್ತಾ ಇದ್ದೀನಿ, ಅವ್ರು ಬಿಡ್ತಾ ಇಲ್ಲ ಸರ್. ಅವ್ರಿಗೆ ಹೇಳಿ, ನಿಮ್ ವಿಷಯಕ್ಕೆ ಬದಲಿ ಅವ್ರಿಗೆ ಹೇಳಿ. ತಪ್ಪ ಮಾಹಿತಿ ಕೊಡ್ಬೇಡ್ರಿ. ಎಲ್ಲರಿಗೂ ಕೇಳ್ತಾರೋ ತಮ್ಮ ಮಾಹಿತಿ ಕೊಡ್ಬೇಡ್ರಿ. ಮಾತಾಡ್ಲಿ. ಅವ್ರು ತಮ್ಮ ಮಾಹಿತಿ ಕೊಡ್ಬಾರ್ದು. ಕುತ್ಕೊಳ್ರಿ. 1995ನೇ ಇಸ್ವಿಯಲ್ಲಿ, ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತ ಹೇಳಿದ್ರೆ, ಈ ಬದಲಾವಣೆ ಮಾಡಿರೋದ್ರಿಂದಾನೇ ಇವತ್ತು ರೈತರು ಸಾವಿನೋವಿನ ಮಧ್ಯೆ ಎಣಗ್ತಾ ಇರೋದು. ಈ ಆಕ್ಟ್ಗಳ ಬದಲಾವಣೆ ಏನಾಯ್ತು, ಅದರಿಂದಾನೇ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇರೋದು, ಮಠ ಮಂದಿರಗಳಿಗೆ ಅನ್ಯಾಯ ಆಗ್ತಾ ಇರೋದು. ಯಾಕೆ ಮಠ ಮಂದಿರಕ್ಕೆ ತಗೊಂಡು ಅವ್ರಿಗೆ ಹೇಳಕ್ ಬಿಡ್ರಿ. ಮಠ ಮಂದಿರ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ರಿ. ಅವ್ರಿಗೆ ಹೇಳಕ್ ಬಿಡ್ರಿ. ಅವ್ರಿಗೆ ಅವ್ರ ಪಕ್ಷ ಚೀಫ್ ಹೇಳ್ರಿ. ಅವ್ರ ಪಕ್ಷ ಚೀಫ್ ಹೇಳ್ರಿ. ಸನ್ಮಾನ್ಯ ಅವ್ರ ಅಧ್ಯಕ್ಷ, ಬಾಳೆ ಬಂದಾಗ ಅವ್ರು ಮಾತಾಡ್ಲಿ. ಮಾಹಿತಿ ಕೊಟ್ಟಿದ್ದವ್ರು ಕೇಳುದಿಲ್ಲ. ತಪ್ಪ ಮಾಹಿತಿ ಕೊಟ್ಟಿದ್ರೆ ಕೇಳುದಿಲ್ಲ. ಅವ್ರು ಮಾತಾಡುವಾಗ ಮಠಕ್ಕೆ ಸಂಬಂಧ ನೋಟಿಸ್ ಕೊಟ್ಟಿದ್ದಾರೆ. ಮಠಕ್ಕೆ ಸಂಬಂಧಪಟ್ಟ ನೋಟಿಸ್ ಕೊಟ್ಟಿದ್ದಾರೆ. ದಾಖಲೆ ತೋರಿಸಿ. ನಾನು ದಾಖಲೆಗಳು ಕೊಡ್ತೀನಿ. ದಾಖಲೆ ಕೇಳ್ತಾ ಇದ್ರು ಅಷ್ಟು ದಾಖಲೆ ಕೊಡ್ತೀನಿ. ಈಗಲೇ ಕೊಡ್ತೀನಿ. ನಾನು ಇಲ್ಲೇ ತಂದಿದ್ದೀನಿ ದಾಖಲೆಗಳೆಲ್ಲ ಕೊಡ್ತೀನಿ. ಆ ದಾಖಲೆಗಳು ಬೋಗಸ್ ಆದ್ರೆ ನನ್ನ ಮೇಲೆ ಏನ್ ಬೇಕೋ ಕೇಸ್ ಹಾಕಿ ಇಲ್ಲ ಅಲ್ಲಿ ನಿಲ್ಸಿ. ನನ್ನ ಮೇಲೆ ಏನೋ ಮಾತಾಡ್ರಿ. ಇಲ್ಲಿ ಕಟಕಟೆಯಲ್ಲಿ ನಿಲ್ಸಿ. ನಂದೇನು ಇಲ್ಲ. ದಾಖಲೆ ತಂದಿದ್ದೀನಿ. ಎಲ್ಲ ಇದೆ, ಇಲ್ಲಿ ಕೊಡ್ತೀನಿ. ಸಾವಧಾನ ಇರಬೇಕು. ನಾನು ಯಾಕೆ ಈ ಬದಲಾವಣೆ ಆಯ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವ ಕಾನೂನನ್ನ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಾನು ಹೇಳಕ್ಕೆ ಆ ಕಾನೂನು ಹೇಳ್ಬೇಕಲ್ಲ. ಅದಕ್ಕೋಸ್ಕರ 1995ರಲ್ಲಿ ಸನ್ಮಾನ್ಯ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗ ಸಂದರ್ಭದಲ್ಲಿ ಅವರು ಒಂದು ಆಕ್ಟ್ ಅನ್ನ ತಂದ್ರು. ಆಕ್ಟ್ ಏನು ಅಂತ ಹೇಳಿದ್ರೆ, ಅವರಿಗೆ 1995ರಲ್ಲಿ ಈ ಬ್ರಿಟಿಷರು ಏನ್ ಮಾಡಿದ್ರು, ಅವರು ಸುಧಾರಣೆ ಮಾಡಕ್ಕೋಸ್ಕರ ಆಸ್ತಿ ಪರಭಾರೆ ಆಗಬಾರ್ದು, ಆ ಫೈನಾನ್ಷಿಯಲ್ ಮ್ಯಾಟರ್ ಸರಿ ಇರಬೇಕು, ಆಡಿಟ್ ಆಗಬೇಕು, ಈ ದೃಷ್ಟಿಯಿಂದ ಬ್ರಿಟಿಷರು ಮಾಡಿದ್ರು. ಆದರೆ ಪ್ರಧಾನಮಂತ್ರಿ ನರಸಿಂಹರಾವ್ ಅವರಾದ್ಮೇಲೆ ಅವರೇನು ಮಾಡಿದ್ರು, ಈ ಆಸ್ತಿ ಸ್ವಾಧೀನದ ಹಕ್ಕನ್ನು ಕೊಟ್ಬಿಟ್ರು. ಇಲ್ಲಿದೆ ಅಮೆಂಡ್ಮೆಂಟ್ 1995ನೇ ಇಸ್ವಿದು.
ಈ ಇದರಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲಿ. ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಆಸ್ತಿ ಸ್ವಾಧೀನದ ಹಕ್ಕು ಕೊಟ್ಟರು, ಅನ್ಯ ಧರ್ಮೀಯರ ಆಸ್ತಿ ಮೇಲೂ ಹಕ್ಕು ಕೊಟ್ಟರು, ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ಕೊಟ್ಟರು, ಆಸ್ತಿ ಸರ್ವೆ ಸಹಿತ ಇತರ ಚಟುವಟಿಕೆಗೆ ಸರ್ಕಾರದ ದುಡ್ಡು. ಅಂದ್ರೆ ಈಗ ಈ ಸರ್ವೆ ಮಾಡ್ತಾರೆ, ಸರ್ಕಾರದ ಸರ್ವೆಗಳು ಮಾಡ್ತೀರಿ. ಯಾವ್ಯಾವ ಈಗ ನಮ್ಮ ಹಿಂದೂಗಳದ್ದು ಇದೆಯಲ್ಲ, ಇನ್ನ ನಮ್ದೆಲ್ಲ ನಮ್ದು ದೇವಸ್ಥಾನದ್ದು ಎಲ್ಲ ಇದೆ. ಇಲ್ಲಿ ಸ್ಪೆಷಲ್ ಆಗಿ ಹಿಂದೆ ಏನೂ ಇರಲಿಲ್ಲ. ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಸಿ ಏನೇ ಮಾಡಿದ್ರು ಕೂಡ ಆ ದುಡ್ಡು ಸರ್ಕಾರನೇ ಕೊಡಬೇಕು. ಸ್ಪೆಷಲ್ ಆಗಿ ಒಂದು ಆರ್ಡರ್ ಇವ್ರಿಗೆ. ಸರ್ವೆ ಮಾಡಿದ್ರೆ ವಕ್ಫ್ ಬೋರ್ಡ್ ಇದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ, ವಿನ್ಸನ್ ಮ್ಯಾನರ್ ಇದೆ, ಎಲ್ಲ ಇದೆ. ಆ ಸರ್ವೆ ಮಾಡಕ್ಕೂ ಕೂಡ ವಕ್ಫ್ ಬೋರ್ಡ್ ದುಡ್ಡು ಕೊಡಂಗಿಲ್ಲ. ಜನರ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀರಲ್ಲ ನಾವು, ಪಬ್ಲಿಕ್ ಟ್ಯಾಕ್ಸು ಅಂದ್ರೆ ಎಲ್ಲಾ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ್ ಎಲ್ಲಾರು ನಾವೆಲ್ಲ ಟ್ಯಾಕ್ಸ್ ಕೊಡ್ತಿರಲ್ಲ, ಆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸರ್ವೆ ದುಡ್ಡು ಕೊಡ್ಬೇಕು. ಇದ್ಯಾವ ನ್ಯಾಯ? ಇದು ಅನ್ಯಾಯ ಅಲ್ವಾ? ಸರ್ಕಾರ ದುಡ್ಡಿನಲ್ಲಿ ಸರ್ಕಾರ ದುಡ್ಡು ಅಂದ್ರೆ ಸರ್ಕಾರದ ಅಂದ್ರೆ ಎಲ್ಲಾ ಧರ್ಮದವ್ರದ್ದು. ಎಲ್ಲ ನೀವು ವಕ್ಫ್ ಬೋರ್ಡ್ ಅಲ್ಲೇ ಬೇಕಾದಷ್ಟು ದುಡ್ಡಿದೆ. ನಾನು ಹೇಳಿದೆ ವಿನ್ಸನ್ ಮ್ಯಾನರ್ ನಿಮ್ದೆ. ಯಾವ್ದಾನ ನಮ್ಮ ದೇವಸ್ಥಾನ ತೋರಿಸಿ, ಯಾವ್ದಾನ 5 ಸ್ಟಾರ್ ಹೋಟ್ಲ್ ಇದೆಯಾ ಪಾಟೀಲ್ರೆ? 5 ಸ್ಟಾರ್ ಹೋಟ್ಲ್ ನಮ್ಮ ಹತ್ರ ಯಾವ್ದಾನ ಇದೆಯಾ? ಯಾವುದು ಇಲ್ಲ. ಕ್ರಿಶ್ಚಿಯನ್ ಅವ್ರ ಹತ್ರ ಇದೆಯಾ? ಯಾವುದೂ ಇಲ್ಲ. ಬೌದ್ಧರ ಹತ್ರ ಇದೆಯಾ? ಯಾವುದೂ ಇಲ್ಲ. ಪಾರ್ಸಿ ಹತ್ರ ಇದೆಯಾ? ಯಾವುದೂ ಇಲ್ಲ. ಹೇಳ್ರಿ, ಮುಂದೆ ಹೇಳ್ರಿ ಸಾಕು. ಅಲ್ಲ, ನಾನು ಇವ್ರಿಗೆಲ್ಲ ಇಲ್ಲ ಅಂದೆ. ಇಲ್ಲ, ಇವ್ರು ಎಲ್ಲಿ ಆಕಾಶದಿಂದ ಹೇಳಿ ಬಂದ್ರ? ಅವಾಗ ಕಾನೂನು ಮಾಡಿದಾರಲ್ಲ, ಏನ್ ಮಾಡೋದು? ಅಂದ್ರೆ ಇದು ಈ ಆಕ್ಟ್ ಮಾಡಿದ್ರಿಂದನೇ ಅವ್ರಿಗೆ ಈ ರೈತರ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ, ಬೇರೆ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಅವಕಾಶ ಆಗಿದ್ದು ಒಂದೊಂದೇ. ಈ PV ನರಸಿಂಹರಾವ್ ಅವರು ಅದರಲ್ಲಿ ಈ ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ನಾನು ಇವಾಗ. ಇದರಲ್ಲಿ 1995 ಆ ಸೆಕ್ಷನ್ 3 ಪ್ರಕಾರ, 1995 ಸೆಕ್ಷನ್ 3 ಪ್ರಕಾರ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು, ಇಲ್ಲಿ ಬಹಳ ಪಾಯಿಂಟ್ ಇಂಪಾರ್ಟೆಂಟ್, ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು ಭಾವಿಸಿದರೆ ಸಾಕು ಒಕ್ಕಾಸ್ತಿ ಆಗುತ್ತದೆ. ಭಾವಿಸಿದರೆ, ಅಂಡರ್ಲೈನ್, ಭಾವಿಸಿದರೆ, ಅವ್ರು ಭಾವಿಸಿದರೆ, ನಾನಲ್ಲ. ಈಗ ಯಾವುದೋ ಆಂಜನೇಯನ ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳಿ, ಮಾರಮ್ಮನ ದೇವಸ್ಥಾನ ಇತ್ತು, ಅವ್ರೇನ ಈ ಆಸ್ತಿ ನಂದು ಅಂತ ಹೇಳಿದ್ರೆ ನಿಮಗಿಲ್ಲ, ಅದು ಕೊನೆಯಲ್ಲಿ ಐತೆ, ಇನ್ನ ಐತೆ. ಅದು ವಾಕಿಫ್ ಆಸ್ತಿ ಕೊಟ್ಟಿದಂದ್ರೆ ವಫ್ ಆಗ್ತೈತಿ ಸರ್. ಅದು ವಾಕಿಫ್ ಆಸ್ತಿ ಕೊಟ್ಟಿದಂದ್ರೆ ವಫ್ ಆಗ್ತೈತಿ. ಎದ್ದೆ ನಿಂತ್ಕೊಳ್ತಾನೆ ಇದ್ದಾರೆ. ಯಾಕೆ ತಗೊಳ್ಳೋದು? ಅವ್ರು ಬಂದು ನಿಜ ಹೇಳ್ತಾರೆ, ನೀವು ಸುಳ್ಳು ಏನ್ ಮಾಡ್ತಾರೆ ಅವರು? ಮುಸ್ಲಿಂ ಮಾಡ್ತಾ ಇದ್ರು, ತಗೊಳಕತ್ತೀರಿ ನೀವು? ದೇವಸ್ಥಾನ ಯಾಕೆ ಮೊದಲನೇ ಸಾರಿ ಬಂದವರ ಗೊತ್ತಿಲ್ಲ ಅಧ್ಯಕ್ಷರೇ, ಊಟಕ್ಕೆ ಹೋಗೋಣ. ಯಾವ ತರದ್ರಿ? ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಅವರೇ. ದೇವಸ್ಥಾನ ಯಾಕೆ ತಾವು ಮಾತಾಡ್ರಿ. ಓದ್ಗಂಡ್ಲಿ ಅವರು, ಓದ್ಗಂಡ್ರೆ ಗೊತ್ತಾಗ್ತದೆ. ದೇವಸ್ಥಾನ ಯಾಕೆ ತಗೊಳ್ಳೋದು? ಹೇಳಿದಿರಲ್ಲ, ತಾವು ಹೇಳಿದಿರಲ್ಲ. ಆಯ್ತು, ಊಟಕ್ಕೆ ಅಶೋಕಣ್ಣ. ಈಗ ಈ ಸದನವನ್ನು ಮುಂದೂಡಿ ಈ 3 ಗಂಟೆಗೆ ಸದನ ಪ್ರಾರಂಭ ಮಾಡೋಣ, ಮತ್ತೆ ಚಾಲು ಮಾಡಿ. ಡಿಸ್ಟರ್ಬ್ ಮಾಡಿಸ್ಬೇಡಿ ಅಂತ ಹೇಳಿ, ಬೇಗ ಮುಗ್ದೋಗ್ತತೆ. ಇಲ್ಲಾಂದ್ರೆ ತಿರ್ಗಾ 4 ದಿನ ಆಗ್ತತೆ. ಸತ್ಯ ಹೇಳಿದಂದ್ರೆ ಡಿಸ್ಟರ್ಬ್ ಮಾಡೋದಿಲ್ಲ.